ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಏನಿದೆ ಇದರಲ್ಲಿ ಗ್ರಾಮರ್ ಪಾರ್ಟ್ಸ್ನ ನೋಡ್ತಾ ಹೋಗೋಣ. ಅದರಲ್ಲಿ ನಾನು ಲೆಟರ್ ರೈಟಿಂಗ್ನ ತೊಗೊಂಡಿದ್ದೀನಿ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ಗಮನ ಇಟ್ಟು ಕೇಳಿದರೆ ನೀವು ಖಂಡಿತ 5ಕ್ಕೆ 5 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಸೊ ಇಲ್ಲಿ ನೀವು ಏನೆಲ್ಲ ತಪ್ಪು ಮಾಡ್ತೀರಾ, ಯಾವ ಒಂದು ತಪ್ಪನ್ನ ನೀವು ತಿದ್ಕೋಬೇಕು. ಕೆಲವು ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತೀರಾ, ಮ್ಯಾಮ್ ನಾನು ಲೆಟರ್ ರೈಟಿಂಗಲ್ಲಿ ಎಲ್ಲ ಬರೆದಿದ್ದೆ ಆದರೆ ನನಗೆ 5ಕ್ಕೆ 5 ಮಾರ್ಕ್ಸ್ ಸಿಗ್ತಾ ಇಲ್ಲ, ಕೇವಲ 3 ಮಾರ್ಕ್ಸ್ ಸಿಗ್ತಿದೆ, 4 ಮಾರ್ಕ್ಸ್ ಸಿಗ್ತಿದೆ ಅಂತ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಖಂಡಿತ ನೀವು 5ಕ್ಕೆ 5 ಮಾರ್ಕ್ಸ್ನ ಪಡ್ಕೊತೀರಾ. ಸೊ ನಾನು ಹೇಳೋ ಕ್ವಶನ್ನೇ ಬರುತ್ತೆ. ನಾನು ಹೇಳಿದ ಕ್ವಶನ್ ಬಂದಿಲ್ಲ ಅಂದರೆ ಯಾವ ರೀತಿಯಾಗಿ ಅವ್ರು ಕೊಟ್ಟಿರೋಂಥ ಕ್ವಶನ್ನ ನಾವು ಅಟೆಂಡ್ ಮಾಡಿ 5/5 ಮಾರ್ಕ್ಸ್ನ ತೊಗೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಅಂದರೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗಾಗಲೇ ನಾನು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಈ ವಿಡಿಯೋ ಕೆಳಗೆ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಲೆಟರ್ ರೈಟಿಂಗಲ್ಲಿ ನಮಗೆ 2 ಥರ ಇದೆ. ಲೆಟರ್ ರೈಟಿಂಗಲ್ಲಿ ನಮಗೆ 2 ಥರ ಯಾವುದ್ಯಾವುದಿದೆ ಅಂತಂದರೆ ಒಂದು ಪರ್ಸ್ನಲ್ ಲೆಟರ್ ಮತ್ತು ಇನ್ನೊಂದು ಅಫಿಷಿಯಲ್ ಲೆಟರ್ ಅಂತ ಹೇಳಿ. ಸೊ ಪರ್ಸ್ನಲ್ ಲೆಟರ್ ಅಂತಂದರೆ ಏನು? ಪರ್ಸ್ನಲ್ ಆಗಿ ಬರೆಯೋಂಥ ಲೆಟರು. ಮ್ಯಾಮ್ ಏನು ಮ್ಯಾಮ್ ಇದು ಅಂತ ಕೇಳಿದರೆ, ನಮ್ಗೆ ಯಾರ್ಯಾರು ಬರ್ತಾರೆ ಪರ್ಸ್ನಲ್ ಲೆಟರ್ಸಲ್ಲಿ, ನಾವು ಯಾರ್ಯಾರಿಗೆ ಬರಿತೀವಿ, ಫ್ರೆಂಡ್ಸಿಗೆ ಆಗಿರ್ಬೋದು, ಫಾದರ್, ಮದರ್, ಬ್ರದರ್, ಸಿಸ್ಟರ್, ಇವ್ರಿಗೆಲ್ಲ ಬರೆಯೋಂಥದ್ದನ್ನ ನಾವು ಏನಂತ ಕರಿತೀವಿ? ಪರ್ಸ್ನಲ್ ಲೆಟರ್ ಅಂತ ಕರಿತೀವಿ. ಅಫಿಷಿಯಲ್ ಲೆಟರ್ ಅಂತ ಅಂದರೆ ಆಫೀಸಿಗೆ ಬರೆಯೋಂಥದ್ದನ್ನು ಅಥವಾ ಅಫಿಷಿಯಲ್ ಆಗಿ ಬರೆಯೋವಂಥದ್ದನ್ನು ಅದನ್ನು ನಾವು ಅಫಿಷಿಯಲ್ ಲೆಟರ್ ಅಂತ ಕರಿತೀವಿ. ಸೊ ನಾವಿವಾಗ ಎರಡೂ ಮೆಥಡು ಕೂಡ ನೋಡೋಣ. ಮೀನ್ಸ್ ಪರ್ಸ್ನಲ್ ಲೆಟರ್ ಯಾವ ರೀತಿಯಾಗಿ ಬರೀಬೇಕು, ಅಫಿಷಿಯಲ್ ಲೆಟರ್ ಯಾವ ರೀತಿಯಾಗಿ ಬರೀಬೇಕು ಅದನ್ನು ನೋಡೋದಕ್ಕಿಂತ ಮುಂಚೆ ಫಾರ್ಮೆಟನ್ನು ನಾವು ತಿಳ್ಕೊಳ್ಳೋಣ. ಏನೇನು ಫಸ್ಟ್ ನಾವು ಪರ್ಸ್ನಲ್ ಲೆಟರ್ನ ತೊಗೊಂಡಿದ್ದೀನಿ. ಪರ್ಸ್ನಲ್ ಲೆಟರಲ್ಲಿ ಏನೇನು ಇರಬೇಕು ಅಂತ ನೀವು ನೋಡೋದಾದರೆ, ಪರ್ಸ್ನಲ್ ಲೆಟರಲ್ಲಿ ಫ್ರಮ್ ಅಡ್ರೆಸ್ ಇರಬೇಕು. ಫ್ರಮ್ ಅಡ್ರೆಸ್ ಅಂದ್ರೇನು? ನಾವು ಸೆಂಡರ್ ಅಡ್ರೆಸ್ಸು ಇರಬೇಕು. ಆಮೇಲೆ ಸಲ್ಯೂಟೇಷನಲ್ಲಿ ಏನು ಬರುತ್ತೆ? ಮೈ ಡಿಯರ್ ಫ್ರೆಂಡ್ ಅಥವಾ ಮೈ ಡಿಯರ್ ಫಾದರ್, ಮೈ ಡಿಯರ್ ಸಿಸ್ಟರ್, ಮೈ ಡಿಯರ್ ಬ್ರದರ್, ಅದನ್ನು ನಾವು ಸಲ್ಯೂಟೇಷನ್ ಅಂತ ಕರಿತೀವಿ. ಮತ್ತು ಡೇಟ್ ಹಾಕಬೇಕು. ಇನ್ನು ಬಾಡಿ ಆಫ್ ದ ಲೆಟರ್ ಇರುತ್ತೆ. ಇಲ್ಲಿ ಇಂಪಾರ್ಟೆಂಟು ಬಾಡಿ ಆಫ್ ದ ಲೆಟರಲ್ಲಿ ಎವ್ರಿಥಿಂಗ್ ಕವರ್ ಆಗಿರಬೇಕು. ಮತ್ತು ಕಾಂಪ್ಲಿಮೆಂಟರಿ ಕ್ಲೋಸಸ್ಸು ಇರುತ್ತೆ. ಸಿಗ್ನೇಚರ್, ಕೊನೆಯಲ್ಲಿ ಸಿಗ್ನೇಚರ್ ಇರುತ್ತೆ. ನಂತರ ಟು ಅಡ್ರೆಸ್ ಅಂದರೆ ನಾವು ಯಾರಿಗೆ ಕಳಿಸ್ತಾ ಇದ್ದೀವಿ ಅದು, ಆಯಿತಾ? ಸೊ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲೇ ಪೇಜ್ ನಂಬರ್ 84ಅಲ್ಲಿ ಒಂದು ಏನು ಎಕ್ಸಾಂಪಲ್ದು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಬರೆದ್ರು 5/5 ಕೊಡ್ತಾರೆ. ಆದರೆ ವ್ಯಾಲ್ಯೂಯೇಟರ್ ಏನಿರ್ತಾರೆ, ಸೊ ವ್ಯಾಲ್ಯೂಯೇಟರ್ಗೆ ಒಂದು ಗುಡ್ ಲುಕ್ಕಿಂಗ್ ಇರಬೇಕು. ಸೊ ಲೆಟರ್ ರೈಟಿಂಗ್ ಅಂತ ಅಂದರೆ ಅದರಲ್ಲಿ ಫ್ರಮ್ ಅಡ್ರೆಸ್ ಇರಬೇಕು, ಟು ಅಡ್ರೆಸ್ ಇರಬೇಕು, ಬಾಡಿ ಆಫ್ ದ ಲೆಟರ್ ಕರೆಕ್ಟಾಗಿ ಇರಬೇಕು, ಸಲ್ಯೂಟೇಷನ್ ಇರಬೇಕು. ಇದನ್ನೆಲ್ಲ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಇದನ್ನೆಲ್ಲ ನಾನು ಯಾವ ರೀತಿಯಾಗಿ ಫಾರ್ಮೆಟ್ನ ಹೇಳ್ಕೊಡ್ತೀನಿ ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಕ್ವಶನ್, ಇಮ್ಯಾಜಿನ್ ಯು ವಿ ಆರ್ ಮೋನಿ ಸ್ಟಡಿಯಿಂಗ್ ಇನ್ ಅ ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಂಗ್ಳೂರ್. Write a letter to your friend inviting him or her to your school day function. ಇಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ನ ಕೊಟ್ಟಿದ್ದಾರೆ, ಏನು ಹೆಸರು ಕೊಟ್ಟಿದ್ದಾರೆ, ಯಾವ ಅಡ್ರೆಸ್ ಕೊಟ್ಟಿದ್ದಾರೆ, ಫಸ್ಟು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಇಲ್ಲಿ ನೀವು ಕೇರ್ಫುಲ್ಲಾಗಿ ಓದ್ಕೊಂಡ್ರೆ ಇಲ್ಲಿ ನಿಮಗೆ ಅರ್ಧ ಸೊಲ್ಯೂಷನ್ ಬಂತು. ಸೊ ಯಾವುದೇ ಒಂದು ಸಬ್ಜೆಕ್ಟ್ ತೊಗೊಳ್ಳಿ, ನೀವು ಕ್ವಶನ್ನ ಅರ್ಥ ಮಾಡಿಕೊಂಡ್ರೆ ಕ್ವಶನಿಗೆ ಆನ್ಸರ್ ಅಲ್ಲೇ ಇರುತ್ತೆ. ಹೇಗೆ ಮ್ಯಾಮ್ ಅಂತ ಕೇಳೋದಾದರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೀವು ಯು ವಿ ಅಥವಾ ಮೋನಿ ಅಂತ ಅಂದ್ಕೊಳ್ಳಿ. ಸೊ ನೀವು ಹುಡುಗಿ ಆಗಿದ್ದರೆ ಯು ವಿ ಅಂತ ತೊಗೊಳ್ಳಿ, ಹುಡುಗ ಆಗಿದ್ದರೆ ಮೋನಿ. ಸೊ ಯಾವುದಾದ್ರೂ ತೊಗೋಬೋದಲ್ಲಿ, ಆಯಿತಾ? ಜಸ್ಟ್ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಬರೀತೀರಾ ಅಷ್ಟೇ. ನೀವು ಮೇಲೋ ಫಿಮೇಲ್ ಅಂತ ಏನೂ ಕೂಡ ಗೊತ್ತಾಗೋದಿಲ್ಲ. ನಿಮ್ಗೆ ಯಾವ ನೇಮ್ ಬರುತ್ತೋ ಅದು ತೊಗೊಳ್ಳಿ, ಆಯಿತಾ? ಸೊ ಅದನ್ನು ನೀವು ನಿಮ್ಮ ಹೆಸ್ರಂತ ಇದು ಮಾಡಿಕೊಂಡು ಎಲ್ಲಿ ಓದ್ತಾ ಇದ್ದೀರಾ ನೀವು? ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಂಗ್ಳೂರ್, ಅದಾಯಿತಾ ಅಡ್ರೆಸ್ಸು. ಇವಾಗ ಯಾರಿಗೆ ಲೆಟರ್ ಬರೆಯೋಕೆ ಹೇಳ್ತಾ ಇದ್ದಾರೆ? ಇಂಪಾರ್ಟೆಂಟ್, ನಿಮ್ಮ ಫ್ರೆಂಡಿಗೆ ಲೆಟರ್ ಬರೆಯೋಕೆ ಹೇಳ್ತಾ ಇದ್ದಾರೆ. ಏನಕ್ಕೆ ಇನ್ವೈಟ್ ಮಾಡಬೇಕು? ಸ್ಕೂಲ್ ಡೇ ಫಂಕ್ಷನಿಗೆ ಇನ್ವೈಟ್ ಮಾಡಬೇಕಂತೆ. ಇವಾಗ ಕೊಟ್ಟಿರೋ ಅಂಥ ಕ್ವಶನಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ನ ನಾವು ಯೂಸ್ ಮಾಡಿಕೊಂಡು ಫ್ರಮ್ ಅಡ್ರೆಸ್ನ ಬರೆಯೋಣ. ಫ್ರಮ್ ಅಂದರೆ ಯಾರು? ನಾವು. ಸೊ ನಮ್ಮ ಅಡ್ರೆಸ್, ಸೆಂಡರ್ ಅಡ್ರೆಸ್ಸು ಫ್ರಮ್. ಸೊ ನಾನಿಲ್ಲಿ ಯಾವುದೋ ಒಂದು ನೇಮ್ ತೊಗೊಂಡಿದ್ದೀನಿ, ಯು ವಿ.
ಇಲ್ಲೇ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಫ್ರಮ್ ಏನು, ಫ್ರಮ್ ಆದ ತಕ್ಷಣ ಕೊಟ್ಟಿರೋಂಥ ಕ್ವಶನಲ್ಲಿ ಯಾವ್ದಾದ್ರು ಒಂದು ನೇಮ್ ತಗೊಳ್ಳಿ, ಯು ವಿ. ನೆಕ್ಸ್ಟ್ ಅದಾದಮೇಲೆ ಸ್ಟಡಿಯಿಂಗ್ ಇನ್ ಅ ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಂಗ್ಳೂರ್ ನೀಟಾಗಿ ಬರ್ಕೊಳ್ಳಿ. ಸೊ ಇದು ಬರೆದ್ರೆ ಫ್ರಮ್ ಅಡ್ರೆಸ್ ಮುಗ್ದೇ ಹೋಯ್ತು ಆಯಿತಾ. ಎಲ್ಲಿಂದ ತೊಗೊಂಡೆ ನಾನು ಇದನ್ನು, ಕೊಟ್ಟಿರೋಂಥ ಕ್ವಶನಿಂದನೇ ತೊಗೊಂಡೆ ಆಯಿತಾ. ಅದಾದ ತಕ್ಷಣವೇ ನಾನು ಫಾರ್ಮೆಟಲ್ಲಿ ಹೇಳಿದ್ದೆ ಫ್ರಮ್ ಆದ ತಕ್ಷಣ ಡೇಟ್ನ ಬರ್ಕೋಬೇಕು ಅಂತೇಳಿ. ಸೊ ನಾನು ಇವತ್ತು ಮಾಡ್ತಿರೋದ್ರಿಂದ ನಾನು ಇವತ್ತಿನ ಡೇಟನ್ನೇ ಹಾಕಿದ್ದೀನಿ. 25th ಮಾರ್ಚ್ ಆದಮೇಲೆ ಕಾಮ ಕೊಟ್ಟು 2025 ಅಂತ ಕರೀರಿ, ಸೊ ಬರೀರಿ ಆಯಿತಾ. ನೆಕ್ಸ್ಟ್ ಅದಾದಮೇಲೆ ಸಲ್ಯೂಟೇಷನ್ ಬರಿಬೇಕು ಅಂತ ಹೇಳಿದೆ. ಸೊ ಇಲ್ಲಿ ನಾನು ಯಾವ ರೀತಿಯಾಗಿ ಲೈನ್ ಬಿಟ್ಟು ಲೈನ್ ಬರೆದಿದ್ದೀನಿ ಅದೇ ರೀತಿಯಾಗಿ ಫಾಲೋ ಮಾಡಿ. ನೆಕ್ಸ್ಟ್ ಒಂದು ಲೈನ್ ಬಿಟ್ಟು ಡಿಯರ್ ಫ್ರೆಂಡ್ ಅಂತ ಬರೆದು ಕಾಮ ಹಾಕಬೇಕಾಗತ್ತೆ. ಸೊ ಇದಾದ ನಂತರ ಇಲ್ಲಿ ನಾನು ಸ್ಟಾರ್ ಮಾರ್ಕ್ ಏನು ಮಾಡಿದ್ದೀನಿ ಅದು ಇಂಪಾರ್ಟೆಂಟು, ಕಂಪಲ್ಸರಿ ಲೈನು. ಸೊ ಎಲ್ಲ ಕ್ವಶನ್ನು ಎಲ್ಲ ಪರ್ಸ್ನಲ್ ಲೆಟರಿಗೆ ಇದೊಂದು ಕಂಪಲ್ಸರಿಯಾಗಿ ಬರಿಬೇಕು ಆಯಿತಾ. ಇದು ನಾನೀಗೇನು ಅಂಡರ್ಲೈನ್ ಮಾಡಿದ್ದೀನಿ ಎಲ್ಲ ಪರ್ಸ್ನಲ್ ಲೆಟರಿಗೂ ಕಂಪಲ್ಸರಿ ಬರೆಯಬೇಕಾಗಿರೋಂಥ ಲೈನ್ ಒತ್ತಿ ಹೇಳ್ತಿದ್ದೀನಿ. ಹೌ ಆರ್ ಯು ಕ್ವಶನ್ ಮಾರ್ಕ್, ಐ ಆಮ್ ಫೈನ್ ಇಯರ್, ಐ ಆಮ್ ಸ್ಟಡಿಂಗ್ ವೆಲ್ ಇಯರ್, ಹೌ ಆರ್ ಯು, ಹೌ ಆರ್ ಆಲ್ ಫ್ಯಾಮಿಲಿ ಮೆಂಬರ್ಸ್. ಅಂದರೆ ನೀವು ಹೇಗಿದ್ದೀರಾ, ನಾನು ಇಲ್ಲಿ ಚೆನ್ನಾಗಿದ್ದೀನಿ, ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೀನಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈ 4 ಏನಿದೆ, ಈ 4 ಮೀನ್ಸ್ ಈ ಅಂಡರ್ಲೈನ್ ಮಾಡಿರೋ ಅಂಥದ್ದು ಏನಿದೆ ಎಲ್ಲ ಪರ್ಸ್ನಲ್ ಲೆಟರಿಗೂ ಕಂಪಲ್ಸರಿಯಾಗಿ ನೀವು ಬರಿಬೇಕು. ನೆಕ್ಸ್ಟ್ ಅದಾದಮೇಲೆ ಇವಾಗ ನೀವು ಆ್ಯಕ್ಚುಯಲ್ ಮ್ಯಾಟರಿಗೆ ಬರ್ತಾ ಇದ್ದೀರಾ. ಏನಕ್ಕೆ ನಿಮ್ಮ ಫ್ರೆಂಡ್ ಇನ್ವೈಟ್ ಮಾಡ್ತಾ ಇರೋದು, ನಿಮ್ಮ ಸ್ಕೂಲಲ್ಲಿ ಏನಿದೆ ಸ್ಕೂಲ್ ಡೇ ಫಂಕ್ಷನ್ ಇದೆ, ಅದಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀರಾ. ಇವಾಗ ಇಲ್ಲಿ ನೀವು ಬರಿಬೇಕಾಗತ್ತೆ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಸಮ್ ಗುಡ್ ನ್ಯೂಸ್. ಇದು ಕೂಡ ಇಂಪಾರ್ಟೆಂಟ್ ಆಯಿತಾ. ನೀವೇನಾದರೂ ಫಾದರಿಗೆ ಬರಿತಿದ್ದೀರಾ ಅಂತಂದ್ರೂ ಕೂಡ ಇದನ್ನೊಂದನ್ನು ಆ್ಯಡ್ ಮಾಡ್ಕೊಳ್ಳಿ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಸಮ್ ಗುಡ್ ನ್ಯೂಸ್, ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ಸ್ಕೂಲ್ ಡೇ ಆನ್. ನಾನು ಈ ಒಂದು ಲೆಟರ್ ಬರೀತಿರೋದು 25th ಮಾರ್ಚ್ ಇರೋದ್ರಿಂದ ಸೊ ನಮ್ಮ ಸ್ಕೂಲ್ ಡೇ 25th ಯಾವುದಾದ್ರೂ ಒಂದು 2 ದಿನ ಮುಂದೆ ತೊಗೊಳ್ಳಿ ಆಯಿತಾ. ಅದಕ್ಕೆ ನಾನು 30th ಮಾರ್ಚ್ ಅಂತ ತೊಗೊಂಡಿದ್ದೀನಿ. ಸೊ ಇದು ನಿಮ್ಮ ಎಕ್ಸಾಮಲ್ಲಿ ನೀವು ಚೇಂಜ್ ಮಾಡ್ಕೋಬೇಕಾಗಿರೋದು. ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ಸ್ಕೂಲ್ ಡೇ ಆನ್ 30th ಮಾರ್ಚ್ 2025 ಅಟ್ ಅವರ್ ಸ್ಕೂಲ್ ಆಡಿಟೋರಿಯಂ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಇನ್ವೈಟ್ ಯು ಟು ಅವರ್ ಸ್ಕೂಲ್ ಡೇ ಫಂಕ್ಷನ್ ಅಂತ ಬರೀಬೇಕು. ಇದೇ ನಿಮಗೆ ಎಕ್ಸಾಮಲ್ಲಿ ರಿಪಬ್ಲಿಕ್ ಡೇ ಕೊಟ್ಟಿರ್ಬೋದು, ಅಥವಾ ಇಂಡಿಪೆಂಡೆನ್ಸ್ ಡೇಗೆ ನಿಮ್ಮ ಒಂದು ಫ್ರೆಂಡ್ನ ಇನ್ವೈಟ್ ಮಾಡಿ, ಅಥವಾ ರಿಪಬ್ಲಿಕ್ ಡೇಗೆ ನಿಮ್ಮ ಫ್ರೆಂಡ್ನ ಇನ್ವೈಟ್ ಮಾಡಿ, ಅಥವಾ ಇನ್ಯಾವುದೋ ಫಂಕ್ಷನಿಗೆ ನಿಮ್ಮ ಫ್ರೆಂಡ್ನ ಇನ್ವೈಟ್ ಮಾಡಿ ಅಂತಂದರೆ ನೀವಿಲ್ಲಿ ಏನು ಬರೀಬೇಕು, ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ರಿಪಬ್ಲಿಕ್ ಡೇ ಅಥವಾ ಇಂಡಿಪೆಂಡೆನ್ಸ್ ಡೇ ಆನ್ ದಿಸ್ ಡೇಟ್ ಅಂತ ಅಟ್ ಅವರ್ ಸ್ಕೂಲ್ ಪ್ರಿಮಿಸಿಸ್ ಅಥವಾ ಅವರ್ ಸ್ಕೂಲ್ ಫೀಲ್ಡ್ ಅಂತ ಬರೀತೀರಾ ಆಯಿತಾ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಇನ್ವೈಟ್ ಯು, ಇದೊಂದು ಕಂಪಲ್ಸರಿ ಇರುತ್ತೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಇನ್ವೈಟ್ ಯು ಟು ಅವರ್ ಸ್ಕೂಲ್ ರಿಪಬ್ಲಿಕ್ ಡೇ ಫಂಕ್ಷನ್ ಅಥವಾ ಅವರ್ ಸ್ಕೂಲ್ ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್. ಏನು ಫಂಕ್ಷನ್ ಇರುತ್ತೆ ಅದನ್ನು ಬರೀಬೇಕು. ಸೊ ಅಲ್ಲಿ ಏನು ಕ್ವಶನಲ್ಲಿ ಕೊಟ್ಟಿರ್ತಾರೆ ಯಾವ ಒಂದು ಫಂಕ್ಷನಿಗೆ ಇನ್ವೈಟ್ ಮಾಡಿ ಅಂತ ಅದನ್ನು ಬರೀಬೇಕು. ಐ ಹೋಪ್ ಅರ್ಥ ಆಯಿತು. ಈಗ ನಾನು ಹೇಳಿರೋ ಅಂಥ ಕ್ವಶನ್ ಬಂದಿಲ್ಲ ಎಕ್ಸಾಮಲ್ಲಿ, ಅವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಲ್ಲಿ ನೀವು ಚೇಂಜಸ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಅನ್ನಿಸ್ತಿದೆ ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಇದು ಕೂಡ ನಾನು ಏನು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ಇದು ಕೂಡ ಕಂಪಲ್ಸರಿ ಆಗಿರುತ್ತೆ ಆಯಿತಾ. ಏನೇ ಒಂದು ಅವರು ರಿಪಬ್ಲಿಕ್ ಡೇ ಮಾಡ್ತಾ ಇದ್ದಾರೆ, ರಿಪಬ್ಲಿಕ್ ಡೇ ಫಂಕ್ಷನ್ಗೆ ಇನ್ವೈಟ್ ಮಾಡಬೇಕು, ಅಥವಾ ಇಂಡಿಪೆಂಡೆನ್ಸ್ ಡೇ ಫಂಕ್ಷನಿಗೆ ಇನ್ವೈಟ್ ಮಾಡಬೇಕು, ಅಥವಾ ಸ್ಕೂಲ್ ಡೇ ಫಂಕ್ಷನಿಗೆ ಇನ್ವೈಟ್ ಮಾಡಬೇಕು ಅಂತಂದ್ರು ಸೊ ಏನಿರುತ್ತೆ ನಮ್ಮ ಒಂದು ಸ್ಕೂಲಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ, ಲೈಕ್ ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಜೊತೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಇಟ್ ವಿಲ್ ಬಿ ಎ ಗ್ರೇಟ್ ಡೇ, ಯು ಆಲ್ಸೋ ಕಮ್ ಆ್ಯಂಡ್ ಎಂಜಾಯ್ ದ ಸೆಲೆಬ್ರೇಷನ್, ಪ್ಲೀಸ್ ಕಮ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಅಂತ ಬರೆದು ಪುಲಿ ಸ್ಟಾಪ್ ಬಿಟ್ಟರೆ ಮುಗೀತು. ಅದಾದಮೇಲೆ ನೆಕ್ಸ್ಟು ಬಾಯ್ ಅಂತ ಬರೆದು ಯುವರ್ ಫ್ರೆಂಡ್ ಯು ವಿ ಅಂತ ಬರೆದ್ರೆ ಇಷ್ಟನ್ನ ನೀವು ಬರೆದ್ರೆ ಫುಲ್ಲು ನಿಮ್ಗೆ 5ಕ್ಕೆ 5 ಮಾರ್ಕ್ಸು ಖಂಡಿತ ಕೊಡ್ತಾರೆ, ಎಲ್ಲೂ ಕೂಡ ಮಾರ್ಕ್ಸು ಕಳಿಯೋದಿಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ನಾನು ಕೊಟ್ಟಿಲ್ದಿರೋಂಥ ಕ್ವಶನ್ನ ಬಿಟ್ಟು ಬೇರೆ ಕ್ವಶನ್ ಬಂದರೆ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಸೊ ನೆಕ್ಸ್ಟು ಪರ್ಸ್ನಲ್ ಲೆಟರ್ ಆಯಿತು. ನೆಕ್ಸ್ಟ್ ಇನ್ಯಾವ ಲೆಟರ್ ಇದೆ ಅಂತ ಹೇಳಿದೆ ನಾನು, ಅಫಿಷಿಯಲ್ ಲೆಟರ್ ಅಂತ ಹೇಳಿದೆ. ಸೊ ಇಲ್ಲಿ
ಅಫಿಷಿಯಲ್ ಲೆಟರ್ ಅಂತಂದರೆ ಈಗ ನಾವು ಯಾವುದೋ ಒಂದು ಆಫೀಸಿಗೆ ಬರೆಯೋಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಲೈಬ್ರರಿಗೆ ಬರೆದು ನಮಗೆ ಈ ಥರ ಬುಕ್ಸ್ ಬೇಕು ಅನ್ನೋದಾಗಿರ್ಬೋದು, ಅಥವಾ BBMP ಅವ್ರಿಗೆ ಬರೆದು ರೋಡ್ ಕನ್ಸ್ಟ್ರಕ್ಷನ್ದಾಗಿರ್ಬೋದು, ಅಥವಾ ನಮಗೆ ವಾಟರ್ ಫೆಸಿಲಿಟಿದಾಗಿರ್ಬೋದು, ಲೈಟ್ ಸಮಸ್ಯೆ ಇರೋದ್ರಿಂದ ಅದಕ್ಕೆ BBMP ಅವ್ರಿಗೆ ಬರೆಯೋದಾಗಿರ್ಬೋದು, ಅದನ್ನೆಲ್ಲ ನಾವು ಅಫಿಷಿಯಲ್ ಲೆಟರ್ ಅಂತ ಕರಿತೀವಿ. ಈ ಅಫಿಷಿಯಲ್ ಲೆಟರಲ್ಲಿ ಫಾರ್ಮೇಟ್ನ ತಿಳ್ಕೊಳ್ಳಿ. ಏನೇನು ಇರಬೇಕು, ಫ್ರಮ್ ಅಡ್ರೆಸ್ ಇರಬೇಕು, ಡೇಟ್ ಇರಬೇಕು, ನಂತರ ಟು ಅಡ್ರೆಸ್ ಬರುತ್ತೆ, ನೆಕ್ಸ್ಟ್ ಸೆಲೆಟೇಷನಲ್ಲಿ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಬರೀಬೇಕು, ನೆಕ್ಸ್ಟ್ ಸಬ್ಜೆಕ್ಟ್ ಬರೀತೀರಾ, ನೆಕ್ಸ್ಟ್ ಅದಾದಮೇಲೆ ಬಾಡಿ ಆಫ್ ದ ಲೆಟರ್ ಮತ್ತು ಕಾಂಪ್ಲಿಮೆಂಟರಿ ಕ್ಲೋಸು ಸಿಗ್ನೇಚರ್ ಬರೆದು ನೆಕ್ಸ್ಟ್ ಅದರಲ್ಲಿ ಯುವರ್ ಫೇತ್ಫುಲ್ ಯಾ ಸಿನ್ಸಿಯರ್ಲಿ, ಇದು ನಿಮ್ಮ ಒಂದು ಫಾರ್ಮೇಟ್ ಆಗಿರುತ್ತೆ. ಇವಾಗ ನೋಡ್ತಾ ಹೋಗೋಣ. ಇಮ್ಯಾಜಿನ್, ಇಲ್ಲಿ ಕ್ವಶನಲ್ಲಿ ನಿಮ್ಗೆ ಕೇಳ್ಬೋದು, ಇಮ್ಯಾಜಿನ್ ಯು ಆರ್ ರವಿ ಆರ್ ಮೋನಿ ಸ್ಟಡಿಯಿಂಗ್ ಇನ್ ಅ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು, ರೈಟ್ ಎ ಲೆಟರ್. ಸೊ ಅದೊಂದು ಲೈನ್ ನೀವು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಿ ಬರಿತೀನಿ ನಾನು. ಇಮ್ಯಾಜಿನ್ ಯು ಆರ್ ರವಿ ಆರ್ ಮೋನಿ ಸ್ಟಡಿಯಿಂಗ್ ಇನ್ ಗೌರ್ನಮೆಂಟ್ ಹೈಸ್ಕೂಲ್ ಮೈಸೂರು, ಆಯಿತಾ. ಅದಾದಮೇಲೆ ಕ್ವಶನ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ರೈಟ್ ಎ ಲೆಟರ್ ಟು PDO ವಿಲೇಜ್ ಪಂಚಾಯತ್ ರಿಕ್ವೆಸ್ಟಿಂಗ್ ಟು ಕ್ಲೀನ್ ಯುವರ್ ಸ್ಕೂಲ್ ಪ್ರಿಮಿಸಿಸ್ ಆ್ಯಸ್ ಚಿಲ್ಡ್ರನ್ ಆರ್ ಬೀಯಿಂಗ್ ಅಫೆಕ್ಟೆಡ್ ಫ್ರಮ್ ಡೆಂಗ್ಯೂ ಫೀವರ್. ಇಲ್ಲೇನಿದೆ ಕ್ವಶನು, ಇದರಲ್ಲಿರ್ತಕ್ಕಂಥದ್ದೇ ಸ್ವಲ್ಪ ಚೇಂಜಸ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಏನು ಮ್ಯಾಮ್ ಹಿಂಗೆ ಹೇಳ್ತಿದ್ದೀರಾ ಅಂತಂದರೆ, ಇವಾಗ ನೋಡಿ ಏನು ಚೇಂಜಸ್ ಮಾಡಬೇಕು ಅಂತ ಹೇಳ್ತೀನಿ. ಫ್ರಮ್ ಕೊಟ್ಟಿರೋಂಥ ಕ್ವಶನಲ್ಲಿ, ಸೊ ಇಲ್ಲಿ ರವಿ ಆರ್ ಮೋನಿ ಅಂತ ಇದೆಯಲ್ಲ, ನಾನು ಯಾವುದೋ ಒಂದು ನೇಮ್ನ ತಗೋತಾ ಇದ್ದೀನಿ. ಫ್ರಮ್ ಅಂತ ಹಾಕಿ ನಾನು ಮೋನಿ ಅಂತ ತಗೋತಾ ಇದ್ದೀನಿ. ಎಲ್ಲಿ ನಾನು ಸ್ಟಡಿ ಮಾಡ್ತಾ ಇರೋದು, ಮೋನಿ ಎಲ್ಲಿ ಸ್ಟಡಿ ಮಾಡ್ತಾ ಇರೋದು, ಸ್ಟಡಿಂಗ್ ಇನ್ ಅ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು. ಸೊ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು ಪುಲಿಸ್ ಸ್ಟಾಪ್. ಇದೇನಾಯಿತು, ಇದು ನಿಮ್ಮ ಫ್ರಮ್ ಅಡ್ರೆಸ್ ಆಯಿತು. ಫ್ರಮ್ ಅಂದರೆ ಯಾರು, ನಾವು ಬರಿತಾ ಇರೋದು. ಕೊಟ್ಟಿರೋ ಅಂಥ ಕ್ವಶನಲ್ಲೇ ಇದೆ, ಇಮ್ಯಾಜಿನ್ ಯು ಆರ್ ರವಿ ಆರ್ ಮೋನಿ ಸ್ಟಡಿಯಿಂಗ್ ಇನ್ ಅ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು ಅಂತ ಇದೆ. ಇದರಲ್ಲಿರ್ತಕ್ಕಂಥ ಫ್ರಮ್ ಅಡ್ರೆಸ್ಸಲ್ಲೇ ಯಾವುದೋ ಒಂದು ನೇಮ್ನ ತಗೋತಾ ಇದ್ದೀರಾ, ನೀವು ಎಲ್ಲಿ ಓದ್ತಾ ಇದ್ದೀರಾ, ಯಾವ ಊರು ಹಾಕಿದ್ರೆ ಫ್ರಮ್ ಅಡ್ರೆಸ್ ಮುಗೀತು. ಅದಾದ ನಂತರ ಡೇಟ್ ಹಾಕಬೇಕು. ಡೇಟಲ್ಲಿ ಏನು ಹಾಕ್ತೀರಾ, 25th ಮಾರ್ಚ್ 2025. ಸೊ ನೀವು ನಾಳೆ ಎಕ್ಸಾಮ್ ಬರೀತಿರೋದ್ರಿಂದ 26th ಮಾರ್ಚ್ 2025 ಅಂತ ಹಾಕ್ಬೋದು. ಸೊ ಇದಾದಮೇಲೆ ನೆಕ್ಸ್ಟು ಟು ಅಡ್ರೆಸ್ ಬರೀಬೇಕು. ಟು ಅಡ್ರೆಸ್ಸು ಎಲ್ಲಿಗೆ ಬರೀತೀರಾ, ಯಾರಿಗೆ ಬರೀತೀರಾ ಮ್ಯಾಮ್, ಟು ಅಡ್ರೆಸ್ಸು ಯಾರಿಗೆ ಬರೀಬೇಕು ಅಂತಂದರೆ, ಕೊಟ್ಟಿರೋ ಅಂಥ ಕ್ವಶನಲ್ಲೇ ನೀವೀಗ ಗಮನಿಸಿ. ಕೊಟ್ಟಿರೋ ಅಂಥ ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ, ರೈಟ್ ಎ ಲೆಟರ್, ಯಾರಿಗೆ ಲೆಟರ್ ಬರೀರಿ ಅಂತ ಹೇಳ್ತಿದ್ದಾರೆ ಅಂತಂದರೆ, ಇಲ್ಲಿ PDO ವಿಲೇಜ್ ಪಂಚಾಯತ್ ಅವರಿಗೆ ನೀವು ಲೆಟರ್ನ ಬರಿಬೇಕಾಗಿರೋದು. ಸೊ ಅದಕ್ಕೆ ಇಲ್ಲಿ ನಾನು ಟು ಅಡ್ರೆಸ್ನ ಇಲ್ಲಿ ತೊಗೊಂಡಿದ್ದೀನಿ. ಟು ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ದ PDO, ಇಂಪಾರ್ಟೆಂಟ್, ದ PDO ವಿಲೇಜ್ ಪಂಚಾಯತ್ ಯಾವ ಊರು, ಮೈಸೂರು. ಇದು ಟು ಅಡ್ರೆಸ್ ಆಯಿತು. ಅದಾದಮೇಲೆ ಒಂದು ಲೈನ್ ಬಿಟ್ಬಿಟ್ಟು ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಬರೆದು ಹಾಕಿ. ಸರ್ ಮ್ಯಾಮ್, ನಾನು ಬರೀ ರೆಸ್ಪೆಕ್ಟೆಡ್ ಸರ್ ಅಂತ ಬರೀತೀನಿ, ಮ್ಯಾಮ್ ಅಂತ ಬರೆಯಲ್ಲ, ನಂಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂದರೆ ಕಟ್ ಮಾಡೋದಿಲ್ಲ. ಸೊ ಇದೊಂದು ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಬರೀರಿ, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್. ಸೊ ನಿಮ್ಮ ವ್ಯಾಲ್ಯೂಯೇಟರು ಸರ್ ಆದರೂ ಆಗಿರ್ಬೋದು, ಮೇಡಮ್ ಆದರೂ ಆಗಿರ್ಬೋದಲ್ವಾ, ಮೀನ್ಸ್ ಹಂಗೆ ಸುಮ್ಮನೆ ಹೇಳಿದಾಯ್ತಾ, ನಿಮ್ಮ ಇಷ್ಟ. ಸರ್ ಆದರೂ ಬರಿಬೋದು, ಮೇಡಮ್ ಅಂತ ಬರೆಯೋದಕ್ಕೆ ಏನು, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಬರೀರಿ. ನೆಕ್ಸ್ಟ್ ಸಬ್ಜೆಕ್ಟ್ ಏನು ಬರೆಯೋದು ಮ್ಯಾಮ್ ಅಂತಂದರೆ, ಕೊಟ್ಟಿರೋ ಅಂಥ ಕ್ವಶನ್ನ ನೋಡಿ. ಕೊಟ್ಟಿರೋ ಅಂಥ ಕ್ವಶನಲ್ಲಿ ಈಗ ಏನು ಹೇಳ್ತಾ ಇದ್ದಾರೆ, ಯಾರಿಗೆ ಲೆಟರ್ ಬರೀರಿ ಅಂತ ಹೇಳ್ತಾರೆ, PDO ಅವರಿಗೆ ಲೆಟರ್ ಬರೀರಿ. ಏನಕ್ಕೆ, ರಿಕ್ವೆಸ್ಟಿಂಗ್ ಟು ಕ್ಲೀನ್ ಯುವರ್ ಸ್ಕೂಲ್ ಪ್ರಿಮಿಸಿಸ್ ಅಂತ ಇದೆಯಲ್ವಾ, ಇವಾಗ ನಾವಲ್ಲಿ ಸಬ್ಜೆಕ್ಟಲ್ಲಿ ಬರೀಬೇಕು. ರಿಕ್ವೆಸ್ಟಿಂಗ್ ಇರೋದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಟು ಕ್ಲೀನ್ ಯುವರ್ ಇರೋದು ಅವರ್ ಮಾಡ್ಕೊಳ್ಳಿ. ಯಾಕಂತಂದರೆ ನಮ್ಮ ಒಂದು ಸ್ಕೂಲ್ ಅಲ್ವಾ. ರಿಕ್ವೆಸ್ಟ್ ಟು ಕ್ಲೀನ್ ಅವರ್ ಸ್ಕೂಲ್ ಪ್ರಿಮಿಸಿಸ್ ಅಂತ ಬರೀಬೇಕು ಸಬ್ಜೆಕ್ಟಲ್ಲಿ. ನೋಡಿ, ರಿಕ್ವೆಸ್ಟ್ ಟು ಕ್ಲೀನ್ ಅವರ್ ಸ್ಕೂಲ್ ಪ್ರಿಮಿಸಿಸ್ ಅಂತ ಬರೆದ್ರೆ ಇದು ಸಬ್ಜೆಕ್ಟ್ ಆಯಿತು. ನೆಕ್ಸ್ಟ್ ನಂತರ ನೀವು ಏನು ಮಾಡಬೇಕು, ಇಲ್ಲಿ ಇವಾಗ ಬಾಡಿ ಆಫ್ ದ ಲೆಟರ್ನ ನೀವು ಬರಿಬೇಕು. ಇಲ್ಲಿ ಬಾಡಿ ಆಫ್ ದ ಲೆಟರು ತುಂಬ ಕಥೆನ ಬರಿಬಾರ್ದು, ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಬರಿಬೇಕು. ಪರ್ಸ್ನಲ್ ಲೆಟರಲ್ಲಿ ಸ್ವಲ್ಪ ಬಾಡಿ ಆಫ್ ದ ಲೆಟರ್ಗೆ ಪ್ರಾಮುಖ್ಯತೆ ಕೊಡ್ತಾರೆ, ಇಲ್ಲಿ ಸ್ವಲ್ಪ ನೀವು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಬರಿಬೇಕಾಗತ್ತೆ. ಇಲ್ಲಿ ನೋಡ್ಕೊಳ್ಳಿ, ಐ ಆಮ್
ಐ ಆಮ್ ಮೋನಿ ಸ್ಟಡಿಂಗ್ ಇನ್ ಅ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು. ಇದು ಎಲ್ಲಿದೆ ಕೊಟ್ಟಿರೋ ಅಂಥ ಕ್ವಶನಲ್ಲೇ ಇತ್ತು. ಇಮ್ಯಾಜಿನ್ ಯು ಆರ್ ರವಿ ಆರ್ ಎ ಮೋನಿ ಸ್ಟಡಿಂಗ್ ಇನ್ ಅ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು ಅಂತ ಫಸ್ಟ್ ಲೈನ್ ಇತ್ತಲ್ಲ, ಅದನ್ನೇ ಇಲ್ಲಿ ಬರಿತಾ ಇದ್ದೀನಿ. ಇಲ್ಲಿ ಜಸ್ಟ್ ಒಂದು ವರ್ಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಐ ಆಮ್ ಮೋನಿ ಕಾಮ ಸ್ಟಡಿಂಗ್ ಇನ್ ಅ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು ಪುಲಿ ಸ್ಟಾಪ್ ಬಿಟ್ಟೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋ ಅಂಥ ಕ್ವಶನಲ್ಲೇ ಇದೆ. ಇಲ್ಲಿ ಅಗೇನ್ ಈಗ ನಾನು ಐ ಆಮ್ ಅನ್ನೋದನ್ನು ಬರ್ಕೊಂಡೆ. ಐ ಆಮ್ ರಿಕ್ವೆಸ್ಟಿಂಗ್, ಇಲ್ಲಿ ನೋಡಿ ಅಂಡರ್ಲೈನ್ ಮಾಡಿರೋಂಥದ್ದನ್ನು ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ. ಐ ಆಮ್ ಅಂತ ಬರೆದೆ, ಕ್ವಶನ್ನ ನೋಡ್ಕೊಳ್ಳಿ ನೀವು. ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಕ್ಲೀನ್ ಅವರ್ ಸ್ಕೂಲ್ ಪ್ರಿಮಿಸಿಸ್ ಆಸ್ ಎ ಚಿಲ್ಡ್ರನ್ ಆರ್ ಬೀಯಿಂಗ್ ಅಫೆಕ್ಟೆಡ್ ಫ್ರಮ್ ಡೆಂಗ್ಯೂ ಫಿಯರ್. ಸೊ ಇದೊಂದು ಅಂಡರ್ಲೈನ್ ಮಾಡಿರೋದು, ಇದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀರಾ. ಕೈಂಡ್ಲಿ ಟೇಕ್ ಆ್ಯಕ್ಷನ್ ಸರ್, ಕೈಂಡ್ಲಿ ಟೇಕ್ ಆ್ಯಕ್ಷನ್ ಸರ್. ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ ಆರ್ ಸಿನ್ಸಿಯರ್ಲಿ, ಎರಡರಲ್ಲಿ ಒಂದು ಬರಿಬೇಕು. ಥ್ಯಾಂಕ್ ಯು ಯುವರ್ ಫೇತ್ಫುಲಿ ಮೋನಿ ಅಂತ ಬರೆದ್ರೆ ಇಷ್ಟೇ ಮುಗೀತು. ನೋಡಿ ಇಲ್ಲಿ ನಾನು ಏನು ಮಾಡಿದೆ, ಕೊಟ್ಟಿರೋಂಥ ಕ್ವಶನಲ್ಲೇ ಕೆಲವೊಂದು ಚೇಂಜಸ್ ಮಾಡಿದೆ. ಇಲ್ಲೇನು ಮಾಡಿದೆ, ಐ ಆಮ್ ಅನ್ನೋದನ್ನ ಆ್ಯಡ್ ಮಾಡಿಕೊಂಡು ರಿಕ್ವೆಸ್ಟಿಂಗ್ ಯು ಅನ್ನೋದು ಬರ್ಕೊಂಡೆ. ರಿಕ್ವೆಸ್ಟಿಂಗ್ ಯು ಟು ಕ್ಲೀನ್ ಅವರ್, ಯುವರ್ ಇರೋದು ಅವರ್ ಮಾಡಿಕೊಂಡೆ ಇಲ್ಲಿ. I am requesting you to clean our school premises as the children are being affected from the dengue fear. Next police stop ಇಟ್ಟು ಒಂದು ಲೈನ್ ಆ್ಯಡ್ ಮಾಡಿಕೊಂಡೆ. ಕೈಂಡ್ಲಿ ಟೇಕ್ ಆ್ಯಕ್ಷನ್ ಸರ್ ಅಂತ ಬರ್ಕೊಂಡೆ. ನೀವಿಲ್ಲಿ ಗಮನಿಸ್ಬೋದು ನೋಡಿ, ಅದನ್ನೇ ಇಲ್ಲಿ ನಾನು ಬರೆದಿರೋದು. ನೆಕ್ಸ್ಟ್ ಅದಾದಮೇಲೆ ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ ಮೋನಿ ಅಂತ ಬರೆದೆ. ಇಷ್ಟನ್ನ ನೀವು ಬರೆದ್ರೆ ಖಂಡಿತ 5ಕ್ಕೆ 5 ಮಾರ್ಕ್ಸ್ನ ನೀವು ಈಸಿಯಾಗಿ ತೊಗೋತೀರಾ. ಐ ಹೋಪ್ ನಿಮಗೆ ಪರ್ಸ್ನಲ್ ಲೆಟರು ಮತ್ತು ಅಫಿಷಿಯಲ್ ಲೆಟರು ಎರಡೂ ಕೂಡ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಅವರು ಕ್ವಶನ್ನ ಏನಾದರೂ ಚೇಂಜಸ್ ಮಾಡಿಕೊಟ್ರೆ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಮ್ಯಾಮ್ ಅನ್ನೋದು ಕೂಡ ಹೇಳ್ಕೊಟ್ಟೆ. ಅದೇ ಅಫಿಷಿಯಲ್ ಲೆಟರಲ್ಲಿ ಇಲ್ಲ ಅಥವಾ ಇಮ್ಯಾಜಿನ್ ಯು ಆರ್ ಮೋನಿ ಸ್ಟಡಿಂಗ್ ಇನ್ ಅ ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಂಗ್ಳೂರ್, ಸೊ ರೈಟ್ ಎ ಲೆಟರ್ ಟು ದ ಲೈಬ್ರರಿ ಅಥವಾ ರೈಟ್ ಎ ಲೆಟರ್ ಟು ದ ಲೈಬ್ರರಿ ಸೊ ಅಂತ ಹೇಳ್ಬಿಟ್ಟು ಅಡ್ರೆಸ್ಸಿಂಗ್ ಕೊಟ್ಬಿಟ್ಟು ರಿಕ್ವೆಸ್ಟ್ ಯು ಟು ಸೆಂಡ್ ಸಮ್ ಬುಕ್ಸ್ ಟು ಅವರ್ ಸ್ಕೂಲ್ ಅಂತ ಕೇಳ್ಬೋದು. ಆಯಿತಾ, ಅಲ್ಲೇನು ಮಾಡಬೇಕು, ಫ್ರಮ್ ಇರೋದು ಕ್ವಶನಲ್ಲಿ ಇರ್ತಕ್ಕಂಥದ್ದು ಬರ್ಕೋತೀರಾ. ಫ್ರಮ್ನ 25th ಮಾರ್ಚ್ ಡೇಟ್ ಹಾಕೋತೀರಾ. ಟೂಗೆ ಇಲ್ಲೇನು ಹಾಕೋತೀರಾ, ದ ಲೈಬ್ರರಿ, ಯಾವ ಊರು, ಟು ದ ಲೈಬ್ರರಿ, ಮತ್ತು ಅಲ್ಲಿ ಏನು ಕ್ವಶನಲ್ಲಿ ಕೊಟ್ಟಿರ್ತಾರೆ ಬ್ಯಾಂಗ್ಳೂರ್ ಮೈಸೂರು ಅದನ್ನು ಹಾಕೋತೀರಾ. ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್. ಸಬ್ಜೆಕ್ಟಲ್ಲಿ ನೀವೇನು ಮಾಡ್ತೀರಾ, ರಿಕ್ವೆಸ್ಟ್ ಟು ಸೆಂಡ್ ಸಮ್ ಬುಕ್ಸ್ ಟು ಅವರ್ ಸ್ಕೂಲ್ ಅಂತ ಬರೀತೀರಾ. ಆಯಿತಾ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಐ ಆಮ್ ಮೋನಿ ಸ್ಟಡಿಂಗ್ ಇನ್ ಅ ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಂಗ್ಳೂರ್. ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಸೆಂಡ್ ಸಮ್ ಬುಕ್ಸ್ ಟು ಅವರ್ ಪ್ರಿಮಿಸಿಸ್ ಟು ಗೇನ್ ಸಮ್ ನಾಲೆಡ್ಜ್. ಕೈಂಡ್ಲಿ ಟೇಕ್ ಆ್ಯಕ್ಷನ್ ಟು ದಿಸ್ ಅಂತ, ಅಥವಾ ಇಲ್ಲಾಂದರೆ ಇಷ್ಟನ್ನು ಬರೆದ್ರು ಕೂಡ ನಡೆಯುತ್ತೆ. ಅದಾದಮೇಲೆ ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ ಮೋನಿ ಅಂತ ಬರೆದ್ರೆ ಮುಗೀತು. ಅವ್ರು ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಎಲ್ಲೆಲ್ಲಿ ಚೇಂಜಸ್ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ವ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.